ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ತಂದೆಯ ಸಾವಿನ ನಡುವೆಯೂ ಧೈರ್ಯದಿಂದ SSLC ಪರೀಕ್ಷೆ ಬರೆದ ಮಗ. ಶಿವಮೊಗ್ಗ ತಾಲೂಕಿನ ದ್ಯಾವಿನಕೆರೆಯಲ್ಲಿ ಸಾಲಬಾಧೆಯಿಂದ 45 ವರ್ಷದ ಮಂಜುನಾಥ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದುರ್ಘಟನೆ ಸಂಭವಿಸಿದೆ. 2 ದಿನಗಳ ಹಿಂದೆ ವಿಷ ಸೇವಿಸಿದ್ದ ಅವರನ್ನು ಚಿಕಿತ್ಸೆಗಾಗಿ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಇಂತಹ ದುಃಖದ ನಡುವೆಯೂ ಅವರ ಪುತ್ರ ಪ್ರೀತಮ್ ಧೈರ್ಯ ಕಳೆದುಕೊಳ್ಳದೆ ನಿನ್ನೆ SSLC ಪರೀಕ್ಷೆ ಬರೆದಿದ್ದಾನೆ. ಮಂಡಗಟ್ಟದಲ್ಲಿ ಅಭ್ಯಾಸಿಸುತ್ತಿದ್ದ ಪ್ರೀತಮ್ ಆಯನೂರಿನ ಶಾಲೆಗೆ ಬಂದು ಪರೀಕ್ಷೆ ಬರೆದು ಎಲ್ಲರ ಗಮನ ಸೆಳೆದಿದ್ದಾನೆ. ಈ ಒಂದು ಹಂತದಲ್ಲಿ ಅವ್ನು ಪರೀಕ್ಷೆ ಬರೆದು ಪಾಸಾಗಿ ಒಂದು ಕಾಲೇಜಿಗೆ ಸೇರಬೇಕು. ಇದು ನೋವಾಗಿದೆ, ಈ ನೋವನ್ನು ಇಟ್ಕೋಬೇಡ, ಚೆನ್ನಾಗಿ ಬರೀ ಪರೀಕ್ಷೆ ಅಂತ ಅವ್ನಿಗೆ ನಾವು ನಮ್ಮ ಶಾಲೆ ಎಲ್ಲರೂ ಕಟ್ಕೊಂಡು ಅವ್ನಿಗೆ ಪರೀಕ್ಷೆ ಬರೆಸ್ತಾ ಇದ್ದೇವೆ. ಮತ್ತು ಅವ್ನಿಗೆ ಏನೂ ಆತಂಕ ಪಡೋದು ಬೇಡ. ಅವ್ನ ತಮ್ಮನೂ ಇದ್ದಾನೆ, ಅಣ್ಣ ಇಬ್ಬರು ಇದ್ದಾರೆ. ಅವ್ರಿಗೆ ಮುಂದಿನ ವ್ಯಾಸಂಗಕ್ಕೆ ಏನು ಬೇಕು ಎಲ್ಲ ಸಹಕಾರ ನಾವು ಕೊಡ್ತೇವೆ. ನಮ್ಮ CO ಸಾಹೇಬರು, ಜಿಲ್ಲಾ ಪಂಚಾಯತ್ ಮತ್ತು DDP ಸಾಹೇಬರು ಇದ್ರ ಬಗ್ಗೆ ಗಮನಕ್ಕಿದೆ. ಅವ್ರಿಗೇನು ಬೇಕೋ ನಾವು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ ಎಲ್ಲ ನಾವು ಸೌಲಭ್ಯಗಳನ್ನು ಮಾಡಿಕೊಡ್ತೇವೆ. ಓದೋಕ್ಕೆ ಯಾವುದೇ ರೀತಿ ಇದ್ದಿರಲಿ, SSLC ಪಾಸ್ ಆಗ್ತಾನೆ ಚೆನ್ನಾಗಿ ಬರೋದು, ಕಾಲೇಜಿಗೂ ಸೇರಿಸೋಕ್ಕೆ ನಾವು ಅವ್ರಿಗೆ ಏರ್ಪಾಡು ಮಾಡ್ತೇವೆ. ಏನು ಆತಂಕ ಪಡ್ಕೊಳ್ಳೋದು ಬೇಡ. ನಾವು ಊರಿನವರು ಎಲ್ಲ ಹಿರಿಯರಿದ್ದಾರೆ, ಮತ್ತು ನಮ್ಮ SDMC ಅವರು, ನಮ್ಮ ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ಅವನಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ನಾವು ಇದು ಮಾಡ್ತೇವೆ. ಅವನು ಭಾಳ ಧೈರ್ಯವಾಗಿ ಬಂದು ಪರೀಕ್ಷೆ ಬರಲಿ, ಅವನಿಗೆ ಪರೀಕ್ಷೆಗೆ ಕೂರಿಸಿ ಹೋಗ್ತೇವೆ ನಾವೀಗ. ಓಕೆ, ಥ್ಯಾಂಕ್ ಯು, ನಮಸ್ತೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.